ಎಲ್ಲರಿಗೂ ನಮಸ್ಕಾರ. ಚಾಯ್ಗೆ ನನ್ನ ಚಾಯ ನಿಮ್ಮನ್ನೆಲ್ಲರೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಕೆಮಿಸ್ಟ್ರಿ ಇಷ್ಟ ಜನರಿಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನಾನು ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ರೂರಲ್ ಹುಡುಗರಿಗೆ ಮತ್ತು ಕನ್ನಡ ಮೀಡಿಯಂ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ನಾನು ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ಈಗ ಅನಾಲಿಟಿಕಲ್ ಕೆಮಿಸ್ಟ್ರಿ ಬೇಸಿಕ್ ಸೊಲ್ಯೂಷನ್ಸ್ ಪ್ರಿಪ್ರೇಷನ್ಸ್ ಇರ್ಬೋದು, ಬೇಸಿಕ್ ಕೆಮಿಕಲ್ಸ್ ಯಾವ್ಯಾವ್ದು ಇದೆಯಲ್ಲ ಅದನ್ನು ಹೇಗೆ ಹ್ಯಾಂಡಲ್ ಮಾಡೋದು ಅನ್ನೋದು ಟಾಪಿಕ್ನ ನಾನೀಗ ಶುರು ಮಾಡಿದ್ದೀನಿ. ಆಲ್ರೆಡಿ 11 ವೀಡಿಯೋ ನಾನು ಅಪ್ಲೋಡ್ ಮಾಡಿದ್ದೀನಿ. ನನ್ನ ಚಾನಲ್ಗೆ ಹೋಗಿ ಪ್ಲೇಲಿಸ್ಟ್ಗೆ ಹೋಗಿ ನೀವು ಅನಾಲಿಟಿಕಲ್ ಕೆಮಿಸ್ಟ್ರಿ ಅಂತ ಹೊತ್ತಿದ್ರೆ ಆ ಎಲ್ಲ ವೀಡಿಯೋಸು ನಿಮಗೆ ಬರ್ತಾ ಹೋಗುತ್ತೆ. ಇವತ್ತಿನ ವೀಡಿಯೋದಲ್ಲಿ ನಾನು ಹೌ ಟು ಹ್ಯಾಂಡಲ್ ಲಿಕ್ವಿಡ್ ನೈಟ್ರೋಜನ್, ನೀವು ಹೌ ಟು ಹ್ಯಾಂಡಲ್ ಲಿಕ್ವಿಡ್ ಅಮೋನಿಯಾ, ಅದ್ರ ಬಗ್ಗೆ ನಾನು ಇಲ್ಲಿ ಇನ್ಫಾರ್ಮೇಷನ್ ಹೇಳೋಣ ಅಂತ ಅಂದ್ಕೊಳ್ತಿದ್ದೀನಿ. ಹೌ ಟು ಹ್ಯಾಂಡಲ್ ಲಿಕ್ವಿಡ್ ಅಮೋನಿಯಾ, ಅದನ್ನು ಹೇಗೆ ಹ್ಯಾಂಡಲ್ ಮಾಡೋದು, ಅದನ್ನು ಡೈಲ್ಯೂಟ್ ಮಾಡೋದು ಹೇಗೆ, ಏನೇನು ಪ್ರಿಕಾಷನ್ಸ್ ತೊಗೋಬೇಕು ಅದ್ರ ಬಗ್ಗೆ ಇವತ್ತು ನಾನು ನಿಮಗೆ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಯಾವುದೇ ಒಂದು ಕೆಮಿಕಲ್ಸ್ ಅದು ಸಿಂಪಲ್ ಆಗಿರ್ಬೋದು ಅಥವಾ ಕಾಂಪ್ಲಿಕೇಟೆಡ್ ಆಗಿರುವಂಥದ್ದು ಇರ್ಬೋದು, ಯಾವುದೇ ಕೆಮಿಕಲ್ ನಾವು ಹ್ಯಾಂಡಲ್ ಮಾಡ್ಬೇಕಾದ್ರೆ ವಿ ಹ್ಯಾವ್ ಟು ಬಿ ವೆರಿ ವೆರಿ ಕೇರ್ಫುಲ್. ಅದನ್ನು ಹಾಕಿದ್ರೆ ಏನಾಗುತ್ತೆ, ಪ್ಲಾಸ್ಟಿಕ್ ಬಾಟಲ್ ಡೈಲ್ಯೂಟ್ ಮಾಡಬೇಕಾ, ಸಿಂಕ್ಗೆ ಹಾಕಿದ್ರೆ ಏನಾಗುತ್ತೆ. ಸೊ ಆ ಪ್ರಿಕಾಷನ್ಸ್ ಎಲ್ಲ ನಮ್ಗೆ ಗೊತ್ತಿದ್ರೆ ಈಸಿಯಾಗಿ ನಾವು ಮಾಡ್ಕೊಳಕ್ಕಾಗುತ್ತೆ. ಒಂದು ನಿಮಿಷ ನಾನು ಮಾಡ್ತಾ ಇರೋ ಸೊಲ್ಯೂಷನ್ನು ಹೇಗೆ, ಏನು ಪ್ರಿಕಾಷನ್ಸ್ ತೊಗೋಬೇಕು ಅಂತ ನಾನು ಒಂದು ನಿಮಿಷ ಯೋಚನೆ ಮಾಡಿದ್ರೆ ಲೈಫ್ ನಾನು ಸೇವ್ ಮಾಡ್ಬೋದು. ನಾನು ಕರೆಕ್ಟಾಗಿ ಅದನ್ನು ಹ್ಯಾಂಡಲ್ ಮಾಡಲಿಲ್ಲ, ಓಪನ್ ಮಾಡಿಬಿಟ್ಟೆ, ಏನೋ ಆಯಿತು, ಅದು ಕಣ್ಣಿಗೆ ಬಿತ್ತು ಅಥವಾ ಕೈ ಮೇಲೆಲ್ಲೋ ಬಿತ್ತು, ಮುಖದ ಮೇಲೆಲ್ಲೋ ಬಿತ್ತು ಅಂದರೆ ಥ್ರೂಔಟ್ ಮೈ ಲೈಫ್ ನಾನು ಅದನ್ನು ಸಫರ್ ಆಗಬೇಕಾಗುತ್ತೆ. ಸೊ ನಾನು ಏನು ಮಾಡಬೇಕು, ಯಾವುದೇ ಒಂದು ಕೆಮಿಕಲ್ನ ಪ್ರಿಪೇರ್ ಮಾಡ್ಬೇಕಾದ್ರೆ, ಅದನ್ನು ಹ್ಯಾಂಡಲ್ ಮಾಡ್ಬೇಕಾದ್ರೆ, ಅದನ್ನು ಡೈಲ್ಯೂಟ್ ಮಾಡ್ಬೇಕಾದ್ರೆ ಏನೇನು ಪ್ರಿಕಾಷನ್ಸ್ ತೊಗೋಬೇಕು, ಒಂದು ಸೆಕೆಂಡ್ ನಾನು ಯೋಚನೆ ಮಾಡಿದ್ರೆ ಥ್ರೂಔಟ್ ಮೈ ಲೈಫ್ ನಾನು ಆರಾಮಾಗಿರ್ಬೋದು. ಆ ಒಂದು ಸೆಕೆಂಡ್ ನಾನು ಕರೆಕ್ಟಾಗಿ ಯೋಚನೆ ಮಾಡಲಿಲ್ಲ, ಒಂದು ಸೆಕೆಂಡಿನ ಕೆಮಿಕಲ್ ಅಜಾರ್ಡ್ ಆಯಿತು ಅಂತಂದರೆ ಥ್ರೂಔಟ್ ಮೈ ಲೈಫ್ ನಾನು ಏನು ಮಾಡಬೇಕಾಗತ್ತೆ, ಸ್ಟ್ರಗಲ್ ಮಾಡಬೇಕಾಗತ್ತೆ. ಸೊ ಹಾಗಾಗಿ ನಿಮ್ಗೆ ಅನಿಸ್ಬೋದು ನಾವೇನು ಯೂಸ್ ಮಾಡಿಲ್ವಾ, ಅಮೋನಿಯಾ ಯೂಸ್ ಮಾಡಿಲ್ವಾ, ಯಾಕೆ ಇದನ್ನೆಲ್ಲ ಮಾಡಬೇಕು, ಯಾಕೆ ಇದನ್ನು ಹೇಳಬೇಕು ಅಂತ. ಏನೂ ತೊಂದರೆ ಇಲ್ಲ ಅಂದರೆ ತೊಂದರೆ ಇಲ್ಲ, ಬಟ್ ತೊಂದರೆ ಆದಾಗ ಯಾವ ರೀತಿ ನೀವು ಮ್ಯಾನೇಜ್ ಮಾಡಬೇಕು ಅಂತ ನಿಮಗೆ ಗೊತ್ತಲ್ಲ, ನಾನು ಈ ವಿಡಿಯೋನ ಇಟ್ಟಿದ್ದೀನಿ. ಎನಿವೇ ಇಟ್ಸ್ ಅ ಪಾರ್ಟ್ ಆಫ್ ದಿ ಸಿಲೆಬಸ್ ಆಲ್ಸೋ. ಸೊ ಹಾಗಾಗಿ ನಾನು ಈಗ ಇದನ್ನು ಹಾಕ್ತಾಯಿದ್ದೀನಿ. ಅಮೋನಿಯಾ ನಿಮಗೆ ಗೊತ್ತಿದೆ, ಅದಕ್ಕೆ ಒಂದು ನೈಟ್ರೋಜನ್ನು 3 ಅಮೋನಿಯಾ ಇರುತ್ತೆ. ಸೊ 101.7 PM ಇರುತ್ತೆ, ಬೆಂಟ್ ಶೇಪ್ ಇರುತ್ತೆ, ಈ ಥರ ಶೇಪ್ ಇರುತ್ತೆ. ಸೊ ಅಮೋನಿಯಾಗೆ ಬೇರೆ ಬೇರೆ ನೇಮ್ಸ್ ಏನಿದೆ ಅಂದರೆ ಹೈಡ್ರೋಜನ್ ನೈಟ್ರೈಡ್ ಅಂತ ಕರೀತಾರೆ, ಟ್ರೈ ಹೈಡ್ರೋಜನ್ ನೈಟ್ರೈಡ್ ಅಂತ ಕರೀತಾರೆ, ನೈಟ್ರೋಸಿಲ್ ಅಂತ ಕರೀತಾರೆ. ಬಟ್ ಪಾಪ್ಯುಲರ್ಲಿ ಏನು ಮಾಡಬೇಕಾಗತ್ತೆ, ಡೈಲ್ಯೂಟ್ ಮಾಡಬೇಕಾಗತ್ತೆ. ಏಕೆ ಅಮೋನಿಯಾ ಅಂದ ತಕ್ಷಣ ನಮಗೆ 2 ಥರ ಅಮೋನಿಯಾ ಹೇಳ್ತೀವಿ. ಅದಕ್ಕೆ ಲಿಕ್ವಿಡ್ ಅಮೋನಿಯಾ ಅಂತಾರೆ, ಲಿಕ್ಕರ್ ಅಮೋನಿಯಾ ಅಂತಾರೆ, ಅನೈಡ್ರಸ್ ಅಮೋನಿಯಾ ಅಂತ ಹೇಳ್ತಾರೆ. ಸೊ ಈ ರೀತಿ ಬೇರೆ ಬೇರೆ ನೇಮ್ಗಳೇ ಇರುತ್ತೆ. ನೀವು ಬಾಟ್ಲ್ ಮೇಲೆ ನೋಡಿದ್ರೂ ಆ ಬಾಟ್ಲ್ ಮೇಲೆ ಏನಾಗಿರುತ್ತೆ, ಲಿಕ್ಕರ್ ಅಮೋನಿಯಾ ಅಂತಿರುತ್ತೆ, ಕೆಲವು ಸಲ ಅನೈಡ್ರಸ್ ಅಮೋನಿಯಾ ಅಂತಿರುತ್ತೆ, ಲಿಕ್ವಿಡ್ ಅಮೋನಿಯಾ ಅಂತಿರುತ್ತೆ, ನಿಮ್ಗೆ ಗೊತ್ತಿರಬೇಕಾಗತ್ತೆ. ಸೊ ಲಿಕ್ವಿಡ್ ಅಮೋನಿಯಾ ಅಂತಂದರೆ ಬರೀ ಅಮೋನಿಯಾ ಇದ್ದರೆ ಅವಾಗ ಅದನ್ನು ನಾವು ಲಿಕ್ವಿಡ್ ಅಮೋನಿಯಾ ಅಂತ ಹೇಳ್ತೀವಿ. ಅನೈಡ್ರಸ್ ನಮ್ಗೆ ಯೂಶ್ವಲಿ ಅನೈಡ್ರಸ್ ಅಂದರೆ ಫ್ರೀ ಫ್ರಮ್ ವಾಟರ್ ಅಂತ ಮೀನಿಂಗ್ ಇರುತ್ತೆ. ಆದರೆ ಅನೈಡ್ರಸ್ ಅಮೋನಿಯಾ ಅಥವಾ ಲಿಕ್ಕರ್ ಅಮೋನಿಯಾ ಅಂದರೆ ಅಮೋನಿಯಾ ಜೊತೆಗೆ ವಾಟರು ಇದ್ದಾಗ ನಾವು ಅದನ್ನೇನಂತ ಕರಿತೀವಿ, ಲಿಕ್ಕರ್ ಅಮೋನಿಯಾ ಅಥವಾ ಅನೈಡ್ರಸ್ ಅಮೋನಿಯಾ ಅಂತ ಹೇಳ್ತೀವಿ. ಸೊ ಈಗ ನೀವು ಅನೈಡ್ರಸ್ ಅಮೋನಿಯಾ ಅದರಿಂದ ಫಾರ್ಮ್ ಆಫ್ ದಿ ಗ್ಯಾಸ್ ಇರ್ಬೋದು ಅಥವಾ ಕಂಪ್ರೆಸ್ಡ್ ಲಿಕ್ವಿಡ್ ಸ್ಟೇಟಲ್ಲಿ ಇದ್ರೂ ಸ್ವಲ್ಪ ಅಮೌಂಟ್ ಏನಾದರೂ ವಾಟರ್ ಇತ್ತು ಅಂದರೆ ಅವಾಗ ಅದನ್ನು ನಾವು ಅನೈಡ್ರಸ್ ಅಮೋನಿಯಾ ಅಂತ ಹೇಳ್ತೀವಿ. ಆ ಅಮೋನಿಯಾ ಅಮೌಂಟ್ ಜಾಸ್ತಿ ಇತ್ತು ಅಂದರೆ ಅವಾಗ ಅದನ್ನು ಎಕ್ವಿಯಸ್ ಅಮೋನಿಯಾ ಸೊಲ್ಯೂಷನ್ ಅಂತ ಕರಿತೀವಿ, ಇಲ್ಲಾಂದರೆ ಅಮೋನಿಯಂ ಹೈಡ್ರಾಕ್ಸೈಡ್ ಅಂತ ಕರಿತೀವಿ. ಸೊ ಈ ರೀತಿಯಾಗಿ ಅಮೋನಿಯಾದಲ್ಲಿ ಬೇರೆ ಬೇರೆ ಟರ್ಮ್ಸ್ ಇರುತ್ತೆ. ಲಿಕ್ವಿಡ್ ಅಮೋನಿಯಾ, ಲಿಕ್ಕರ್ ಅಮೋನಿಯಾ, ಹೈಡ್ರಸ್ ಅಮೋನಿಯಾ, ಈ ಥರ ಬೇರೆ ಬೇರೆ ಅಮೋನಿಯಾನ ಯೂಸ್ ಮಾಡ್ತಾರೆ. ಅಮೋನಿಯಾ ಇನ್ ವಾಟರ್ ಇಸ್ ಕಾಮನ್ಲಿ ನೋನ್ ಆಸ್ ಅಕ್ವಾ ಅಮೋನಿಯಾ ಅಥವಾ ಅಮೋನಿಯಂ ಹೈಡ್ರಾಕ್ಸೈಡ್ ಅಂತ ಕರಿತೀವಿ. ಅದು ಸೇಫು. ನಾವು ಡೈರೆಕ್ಟಾಗಿ ಅಮೋನಿಯಾ ಯೂಸ್ ಮಾಡೋದು ಬದಲು ಅಮೋನಿಯಂ ಹೈಡ್ರಾಕ್ಸೈಡ್ನ ಯೂಸ್ ಮಾಡ್ತೀವಿ ಅಥವಾ ಅಕ್ವಾ ಅಮೋನಿಯಾ ಅಂತ ಹೇಳ್ತೀವಿ. ಅದನ್ನು ನಾವು ಯೂಸ್ ಮಾಡಬೇಕಾಗತ್ತೆ. ಲ್ಯಾಬ್ಗಳಲ್ಲೆಲ್ಲ ನಾವು ಏನು ಯೂಸ್ ಮಾಡ್ತೀವಲ್ಲ ಅದೆಲ್ಲ ಏನಾಗಿರುತ್ತೆ ಅಂದರೆ ಅಕ್ವಾ ಅಮೋನಿಯಾ ಇರುತ್ತೆ ಅಥವಾ ಲಿಕ್ಕರ್ ಅಮೋನಿಯಾ ಅಂತ ಕರೀತಾರೆ ಅಥವಾ ಅಮೋನಿಕಲ್ ನಿಕ್ಕಲ್ ಅಂತ ಕರಿತೀವಿ. ಸೊ ಇದನ್ನು ರಬ್ಬರ್ ಇಂಡಸ್ಟ್ರಿಯಲ್ಲಿ, ಫಾರ್ಮಟಿಕಲ್ಸಲ್ಲಿ ಯೂಸ್ ಮಾಡ್ತಾರೆ, ಅಮೋನಿಯಂ ಹೈಡ್ರಾಕ್ಸೈಡ್ ಅಂತ ಹೇಳ್ತಾರೆ. ಹೇಗೇನು ಅಮೋನಿಯಂ ಹೈಡ್ರಾಕ್ಸೈಡ್ನ ನಾವೇನು ಮಾಡ್ತೀವಿ ಆಸ್ ಎ ಕ್ಲೆನ್ಸಿಂಗ್ ಏಜೆಂಟ್ ನಾವು ಮನೆಗಳಲ್ಲಿ ಯೂಸ್ ಮಾಡ್ತೀವಿ. ಹೌಸ್ ಹೋಲ್ಡ್ ಆದರೆ ವೆಯ್ಟ್ ಬೈ ವಾಲ್ಯೂಮ್ ಎಷ್ಟಿರಬೇಕು ಅಂದರೆ 5 to 10% ಇರಬೇಕು, ಕಮರ್ಷಿಯಲ್ಗಾದರೆ 25% ಇರಬೇಕು. ಸೊ ಆ ರೀತಿಯಾಗಿ ನೀವು ಅಮೋನಿಯಾ ಇದೆ ನಿಮಗೆ, ಅದಕ್ಕೆ ಎಷ್ಟು ವಾಟರ್ ಹಾಕಬೇಕು, ವಾಟರ್ ಬೈ ವಾಲ್ಯೂಮ್, ವೆಯ್ಟ್ ಬೈ ವಾಲ್ಯೂಮ್ ಎಷ್ಟಿರಬೇಕು ಅಂದರೆ ಹೌಸ್ ಹೋಲ್ಡ್ ನಿಮ್ಮ ಮನೆ ಕ್ಲೀನ್ ಮಾಡೋದಕ್ಕೆ ಕ್ಲೆನ್ಸಿಂಗ್ ಏಜೆಂಟಾಗಿ ಯೂಸ್ ಮಾಡ್ಬೇಕಾದ್ರೆ 5 to 10% ಇದ್ದರೆ ಸಾಕಾಗುತ್ತೆ. ಕಮರ್ಷಿಯಲ್ ಆದರೆ ನಿಮಗೆ 25% ಬೇಕಾಗುತ್ತೆ. ಈ ಅಮೋನಿಯಾ ಅಥವಾ ಅಮೋನಿಯಂ ಹೈಡ್ರಾಕ್ಸೈಡ್ದು ಪ್ರಾಪರ್ಟೀಸ್ ಏನಿರುತ್ತೆ ಅಂದರೆ ಸ್ಟೇಟು ಮತ್ತು ಕಲರ್ಲೆಸ್ ಲಿಕ್ವಿಡ್ ಇರುತ್ತೆ,
ಓಡರ್ ಮತ್ತು ಸ್ಟ್ರಾಂಗ್ಲಿ ಪಂಜೆಂಟ್ ಸಫೋಕೇಟಿಂಗ್ ಕ್ಯಾರೆಕ್ಟರಿಸ್ಟಿಕ್ ಓಡರ್. ಅದು ನೋಡಿದ ತಕ್ಷಣ ಇದು ಅಮೋನಿಯಾ ಸ್ಮೆಲ್ ಅಂತಲೇ ನಮಗೆ ಗೊತ್ತಾಗ್ಬಿಡುತ್ತೆ. ಇದು ಈಸಿಯಾಗಿ ವಾಟರಲ್ಲಿ ಸಾಲ್ಯುಬಲ್ ಆಗುತ್ತೆ ಇನ್ ಆಲ್ ಪ್ರಪೋರ್ಷನ್ಸ್, ಲೈಟರ್ ದ್ಯಾನ್ ಏರ್ ಆ್ಯಂಡ್ ಫ್ಲೇಮಬಲ್. ಇದು ಇಮಿಡಿಯೇಟ್ಲಿ ಬೆಂಕಿ ಹತ್ಕೊಳ್ಳುತ್ತೆ. ಇಟ್ ಈಸ್ ಈಸಿಲಿ ಕಂಪಸ್ಡ್ ಆ್ಯಂಡ್ ಫಾರ್ಮ್ಸ್ ಎ ಕ್ಲಿಯರ್ ಕಲರ್ಲೆಸ್ ಲಿಕ್ವಿಡ್ ಅಂಡರ್ ಪ್ರೆಷರ್. ಸೊ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಕ್ಯಾರಿ ಮಾಡಬೇಕಾದ್ರೆ ಅದನ್ನು ಡೈಲ್ಯೂಟ್ ಮಾಡಿ ಕಂಪ್ರೆಸ್ ಮಾಡಿ ಅದನ್ನು ಅಂಡರ್ ಪ್ರೆಷರು, ಅದನ್ನು ಮುಂಚೆ ಅಲ್ಲಿ ಕ್ಯಾನಲ್ಲಿ ತೋರಿಸಿದ್ನಲ್ಲ ಆ ರೀತಿಯಾಗಿ ಕ್ಯಾನ್ಗಳಲ್ಲಿ ಹಾಕಿ ಅದನ್ನು ನಿಮಗೆ ಟ್ರಾನ್ಸ್ಫರ್ ಮಾಡ್ತಾ ಹೋಗ್ತಾರೆ. ಅಮೋನಿಯಾ ವಾಟರಲ್ಲಿ ಡಿಸಾಲ್ವ್ ಆಗುತ್ತೆ ಇನ್ ಆಲ್ ಪ್ರಪೋರ್ಷನ್ಸ್ ಟು ಅಮೋನಿಯಂ ಹೈಡ್ರಾಕ್ಸೈಡ್. ನೋಡಿ ಈ ರೀತಿಯಾಗಿ ಕ್ಯಾನ್ಗಳಲ್ಲಿ ನಿಮ್ಗೆ ಏನಾಗುತ್ತೆ ಅಂತಂದರೆ ಅನೈಡ್ರಸ್ ಅಮೋನಿಯಾ is stored and shipped pressurized containers fitted with a pressure relief safety devices and bear label non-flammable compressed gas ಅಂತ ನಿಮಗೆ ಹಾಕಿರ್ತಾರೆ. ಸೊ ನೀವು ಅದನ್ನು ನೋಡಿದಾಗ ಅದ್ರ ಪಕ್ಕ ನೀವೇನಾದರೂ ಆ ವೆಹಿಕಲ್ ಪಕ್ಕ ನೀವು ಹೋಗ್ತಾ ಇದ್ದರೆ ಸೊ ಎಷ್ಟು ಡಿಸ್ಟೆನ್ಸ್ ನೀವು ಮೇಂಟೈನ್ ಮಾಡ್ಕೋಬೇಕು ಹೇಗೆ ಅಂತ ನೀವು ನೋಡ್ಕೋಬೇಕಾಗತ್ತೆ. ಸೊ ಅಮೋನಿಯಾನ ನಾವು ಈ ರೀತಿಯಾಗಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಅವರು ಟ್ರಾನ್ಸ್ಫರ್ ಮಾಡೋದಕ್ಕೆ ಯೂಸ್ ಮಾಡ್ತಾ ಹೋಗ್ತಾರೆ. ಓಕೆ, ಈ ಅಮೋನಿಯಾ ಏನು ಇಂಪಾರ್ಟೆಂಟು, ಯಾಕಿದು? ಈ ಅಮೋನಿಯಾ ಅಂದರೆ ಅದನ್ನು ಫರ್ಟಿಲೈಸರ್ ಮಾಡೋದಕ್ಕೆ ನಾವು ಯೂಸ್ ಮಾಡ್ತೀವಿ. ಮೇಜರ್ ಯೂಸ್ ಯಾವುದು ಅಂದರೆ ಅಮೋನಿಯಾಗೆ ನಾವು ಫರ್ಟಿಲೈಸರಾಗಿ ಯೂಸ್ ಮಾಡ್ತೀವಿ. ಸೊ 75% ಆಫ್ ದಿ ವರ್ಲ್ಡ್ ಪ್ರೊಡಕ್ಷನ್ ಆಫ್ ಅಮೋನಿಯಾ ಇಸ್ ಯುಟಿಲೈಸ್ಡ್ ಫಾರ್ ಅಮೋನಿಯಾ ಫಾರ್ ದಿ ಪ್ರೊಡಕ್ಷನ್ ಆಫ್ ಫರ್ಟಿಲೈಸರ್ಸ್ ಓನ್ಲಿ. ಇಟ್ಸ್ ಎ ವ್ಯಾಲ್ಯೂಬಲ್ ಸೋರ್ಸ್ ಆಫ್ ನೈಟ್ರೋಜನ್ ದಟ್ ಈಸ್ ಎಸೆನ್ಷಿಯಲ್ ಫಾರ್ ಪ್ಲಾಂಟ್ ಗ್ರೋತ್. Approximately 75% of all ammonia produced converted into various ammonium compounds like ammonium sulfate, ammonium nitrate, urea. All these compounds ನಾವು ಏನಂತ ಕರಿತೀವಿ, ನೈಟ್ರೋಜಿನಿಯಸ್ ಫರ್ಟಿಲೈಸರ್ಸ್ ಅಂತ ಹೇಳ್ತೀವಿ. ಸೊ ಒಂದು ಪ್ಲಾಂಟ್ ಗ್ರೋತ್ ಮಾಡೋದಕ್ಕೆ NPK ಅಂತ ಹೇಳ್ತೀವಿ, ನೈಟ್ರೋಜನ್ನು ಫಾಸ್ಫರಸ್ಸು ಪೊಟ್ಯಾಷಿಯಮು ಬೇಕೇ ಬೇಕು ಅಂತ ಹೇಳ್ತೀವಿ. ಸೊ ಹಾಗಾಗಿ ನಮಗೆ ಅಮೋನಿಯಾನ ಫರ್ಟಿಲೈಸರ್ಗೆ ಯೂಸ್ ಮಾಡ್ತಾರೆ. ಏಕೆನ್ ಇನ್ ಅನದರ್ ಇಂಪಾರ್ಟೆಂಟ್ ಯೂಸ್ ಆಫ್ ಅಮೋನಿಯಾ ಏನು ಅಂದರೆ ಅದನ್ನು ನಾವು ಅಮೋನಿಯಾಯಿಂದ ನಾನು ನೈಟ್ರಿಕ್ ಆ್ಯಸಿಡ್ನ ಪ್ರೊಡಕ್ಷನ್ ಮಾಡ್ತೀನಿ. ಇನ್ ಟರ್ನ್ ನೈಟ್ರಿಕ್ ಆ್ಯಸಿಡ್ ಈಸ್ ಯೂಸ್ಡ್ ಇನ್ ಮೆನಿ ಇಂಡಸ್ಟ್ರೀಸ್. ಅಮೋನಿಯಾನ ತಗೊಂಡು ಅದನ್ನ ಏನು ಮಾಡ್ತೀವಿ, ಆಕ್ಸಿಡೇಷನ್ ಮಾಡಿದಾಗ NO ಆಗುತ್ತೆ. ಆ NO ಮತ್ತೆ ಆಕ್ಸಿಡೇಷನ್ ಮಾಡಿದಾಗ NO2 ಆಗುತ್ತೆ. ಅದಕ್ಕೆ ನಾನು ವಾಟರ್ ಹಾಕಿದಾಗ ನಿಮಗೆ ನೈಟ್ರಿಕ್ ಆ್ಯಸಿಡ್ ಬರುತ್ತೆ. ಸೊ ಅದನ್ನು ಪ್ಲಾಟಿನಮ್ ಗೇಸ್ ಕ್ಯಾಟಲಿಸ್ಟ್ ಅಟ್ 850 ಡಿಗ್ರಿ ಸೆಂಟಿಗ್ರೇಡ್ ಮಾಡಿದಾಗ ಅಮೋನಿಯಾ ಬರುತ್ತೆ. ಅಮೋನಿಯಾ ಈಸ್ ಯೂಸ್ಫುಲ್ ಇನ್ ಪ್ರೊಡಕ್ಷನ್ ಆಫ್ ನೈಟ್ರಿಕ್ ಆ್ಯಸಿಡ್. ಮಿಕ್ಸ್ಚರ್ ಆಫ್ ಅಮೋನಿಯಾ ಆ್ಯಂಡ್ ಏರ್ ಪಾಸ್ಡ್ ಓವರ್ ಎ ಪ್ಲಾಟಿನಮ್ ಗೇಸ್ ಕ್ಯಾಟಲಿಸ್ಟ್ ಅಟ್ 850 ಡಿಗ್ರಿ ಸೆಂಟಿಗ್ರೇಡ್ ವೇರ್ ಅಪಾನ್ ಅಮೋನಿಯಾ ಇಸ್ ಆಕ್ಸಿಡೈಸ್ ಟು ಫಾರ್ಮ್ ನೈಟ್ರಿಕ್ ಆಕ್ಸೈಡ್. ಸೊ ನೀವು ನೋಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಏನು ಅಂದರೆ ಇಟ್ ಇಸ್ ಯೂಸ್ಡ್ ಇನ್ ದಿ ಪ್ರೊಡಕ್ಷನ್ ಆಫ್ TNT ಅಂತ ಹೇಳ್ತೀವಿ, ಎಕ್ಸ್ಪ್ಲೋಸಿವ್ ಅಂತ ಕರಿತೀವಿ, ನೈಟ್ರೋಗ್ಲಿಸ್ಲಿನ್ ಅಂತ ಕರಿತೀವಿ, ಅಥವಾ ಟ್ರೈನೈಟ್ರೋಟಾಲಿನ್ ಅಂತ ಕರಿತೀವಿ. ಅದರ ಪ್ರೊಡಕ್ಷನ್ಗೆ ನಾವು ಇದನ್ನು ಯೂಸ್ ಮಾಡ್ತಾ ಹೋಗ್ತೀವಿ. ಅದಲ್ದಲೇ ಈ ಲಿಕ್ಕರ್ ಅಮೋನಿಯಾ ಇದೆಯಲ್ಲ ಅದನ್ನು ಹೌಸ್ ಹೋಲ್ಡ್ ಕ್ಲೀನಿಂಗ್ ಸಪ್ಲೈಸಲ್ಲಿ ನಾವು ಯೂಸ್ ಮಾಡ್ತಾ ಹೋಗ್ತೀವಿ. ನಾವು ಮುಂಚೆನೇ ಹೇಳ್ದಂಗೆ ವೆಯ್ಟ್ ಬೈ ವಾಲ್ಯೂಮ್ ಎಷ್ಟಿರಬೇಕು ಅಂದರೆ 5 to 10% ಇರಬೇಕು. ಅದಕ್ಕಿಂತ ಜಾಸ್ತಿ ಇತ್ತು ಅಂದರೆ ಕಣ್ಣಲ್ಲಿ ಉರಿಯೋಕ್ಕೆ ಶುರುವಾಗುತ್ತೆ. ಅದನ್ನು ಮುಟ್ಟಿದಾಗ ನಿಮ್ಗೆ ಏನಾಗ್ಬೋದು ಅಂತಂದರೆ ಪ್ರಾಬ್ಲಮ್ ಆಗ್ಬೋದು. ಸೊ ಸಿಂಕು, ಬಾತ್ರೂಮ್ ಕ್ಲೀನ್ ಮಾಡೋದಕ್ಕೆ, ತುಂಬ ಸ್ಟ್ರೈನ್ ಏನಾದರೂ ಇತ್ತು ಅಂದರೆ ಅದನ್ನು ರಿಮೂವ್ ಮಾಡೋದಕ್ಕೆ ನೀವು ನೋಡ್ಬೋದು. ಎಲ್ಲ ಕಂಟೈನರ್ ತೊಗೊಂಡ್ರೆ ಆ್ಯಕ್ಚುಲಿ ಸ್ಟ್ರೈನ್ ರಿಮೂವ್ಸ್ ಇರ್ಬೋದು ಅಥವಾ ಬಾತ್ರೂಮ್ ಕ್ಲೀನರ್ಸ್ ಇರ್ಬೋದು, ಅದರಲ್ಲಿ ಎಷ್ಟು ಪರ್ಸೆಂಟೇಜ್ ಆಫ್ ಅಮೋನಿಯಾ ಇದೆ ಅಂತ ನಿಮಗೆ ಟೇಬಲಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಇನ್ ಅನದರ್ ಇಂಪಾರ್ಟೆಂಟ್ ಥಿಂಗ್ ಏನು ಅಂದರೆ ಈ ಅಮೋನಿಯಾನ ಇಟ್ಸ್ ಅನ್ ಎಫೆಕ್ಟಿವ್ ಫಾರ್ ನ್ಯೂಟ್ರಲೈಸಿಂಗ್ ಕಾರ್ಬನ್ ಡೈಆಕ್ಸೈಡ್. ಸೊ ನಮಗೆ ಕಾರ್ಬನ್ ಫೂಟಿಂಗ್ ಅಂತ ಹೇಳ್ತೀವಿ, ಕಾರ್ಬನ್ನ ಹೊರಗಡೆ ಹೋಗೋದನ್ನು ಅವಾಯ್ಡ್ ಮಾಡಬೇಕು. ಕೆಲವೊಂದು ಇಂಡಸ್ಟ್ರಿಗಳಲ್ಲಿ ಏನು ಮಾಡಬೇಕು ಅಂತಂದರೆ ಅದನ್ನು ನ್ಯೂಟ್ರಲೈಸ್ ಮಾಡಿ, ಅಂದರೆ ಏರಿಗೆ ಬಿಡೋಕ್ಕಿಂತ ಮುಂಚೆ ನ್ಯೂಟ್ರಲೈಸ್ ಮಾಡಬೇಕು ಅಂದರೆ ಅಮೋನಿಯಾ ಯೂಸ್ ಮಾಡ್ತಾರೆ. ಇಟ್ಸ್ ಅನ್ ಎಫೆಕ್ಟಿವ್. ಬಟ್ ಲೋ ಪ್ರೆಷರ್ ಬಾಯ್ಲರ್ ಎಂಪ್ಲಾಯಿಂಗ್ ಕಾಪರ್ ಮೆಟೀರಿಯಲ್ ಏನಾದರೂ ಇತ್ತು ಅಂದರೆ ಮಾಡೋಕ್ಕಾಗಲ್ಲ. ಯಾಕೆಂದರೆ ಇಟ್ ಗೋಯಿಂಗ್ ಟು ರಿಯಾಕ್ಟ್ ವಿತ್ ಕಾಪರ್. ಅಮೋನಿಯಾ ವಿಲ್ ಗೋಯಿಂಗ್ ಟು ರಿಯಾಕ್ಟ್ ವಿತ್ ಕಾಪರ್. ಹಾಗಾಗಿ ಕಾಪರ್ ಇಲ್ದಿರೋ ಕಡೆಗೆ ನಾವೇನು ಮಾಡ್ಕೋಬೋದು, ಮಾಡ್ಬೋದು. ಹಾಗಾದರೆ ಕಾಪರ್ ಇರೋ ಕಡೆಗೆ ಏನು ಮಾಡಬೇಕು ಅಂದರೆ ದ ನಾರ್ಮಲ್ ಮೆಥಡ್ ಆಫ್ ಕಂಟ್ರೋಲಿಂಗ್ ದಿಸ್ ಸ್ಪೀಡ್ ಈಸ್ ಬೈ ಮೀನ್ಸ್ ಆಫ್ pH ಅನಾಲಿಸಿಸ್ ಆಫ್ ಕಂಡೆನ್ಸ್ ವಾಟರ್. ಅಮೋನಿಯಾ ರಿಯಾಕ್ಟ್ಸ್ ಅಂಡರ್ನೀತ್, ಅಮೋನಿಯಾ ವಾಟರ್ ಜೊತೆಗೆ ರಿಯಾಕ್ಟಿಗೆ ಅಮೋನಿಯಂ ಹೈಡ್ರಾಕ್ಸೈಡ್ ಆಗುತ್ತೆ. ಅದನ್ನು ಕಾರ್ಬನ್ ಡೈಆಕ್ಸೈಡ್ ಅಥವಾ ಕಾರ್ಬನೇಟ್ ಜೊತೆಗೆ ರಿಯಾಕ್ಟ್ ಆದಾಗ ಅಮೋನಿಯಂ ಕಾರ್ಬನೇಟ್ ಆಗಿ ಹೊರಗಡೆ ಬರುತ್ತೆ. ಈ ರೀತಿಯಾಗಿ ಅದು ನ್ಯೂಟ್ರಲೈಸ್ ಮಾಡ್ತಾರೆ. ದಿಸ್ ಅ ಸ್ಟೆಪ್ ಇನ್ವಾಲ್ವ್ಡ್ ಇನ್ ದಿ ಎವ್ರಿ ಮೆಥಡ್ಸಲ್ಲಿ ನಾವು ಮಾಡ್ತಾ ಹೋಗ್ತೀವಿ. ಓಕೆ, ಹಾಗಾದರೆ ಇದನ್ನು ಹೇಗೆ ಹ್ಯಾಂಡಲ್ ಮಾಡೋದು? ಲಿಕ್ಕರ್ ಅಮೋನಿಯಾ ನಮಗೆ ಬಂದಿರುತ್ತೆ, ಅದನ್ನು ಹೇಗೆ ಹ್ಯಾಂಡಲ್ ಮಾಡೋದು? ಆ್ಯಸ್ ಯೂಶುವಲ್ ಎಲ್ಲ ಕೆಮಿಕಲ್ಸ್ನ ಹೇಗೆ ಹ್ಯಾಂಡಲ್ ಮಾಡ್ತೀವಲ್ಲ ಅದೇ ರೀತಿ ಇದನ್ನು ಹ್ಯಾಂಡಲ್ ಮಾಡಬೇಕಾಗತ್ತೆ. ಹೆವಿ ಡ್ಯೂಟಿ ಕೆಮಿಕಲ್ ರೆಸಿಸ್ಟೆಂಟ್ ಹ್ಯಾಂಡ್ ಗ್ಲೌಸ್ನ ಯೂಸ್ ಮಾಡಬೇಕಾಗತ್ತೆ, ಗಾಗಲ್ಸ್ನ ಯೂಸ್ ಮಾಡಬೇಕಾಗತ್ತೆ, ಫೇಸ್ ಶೀಲ್ಡ್ನ ಯೂಸ್ ಮಾಡಬೇಕಾಗತ್ತೆ. ನಾವೇನಾದರೂ ಲೆನ್ಸಸ್ನ ಯೂಸ್ ಮಾಡಿದ್ರೆ ಎಕ್ಸ್ಟ್ರಾ ಪ್ರಿಕಾಷನ್ಸ್ನ ನಾವು ತೊಗೋಬೇಕಾಗತ್ತೆ. ಲಿಕ್ಕರ್ ಅಮೋನಿಯಾ ಈಸ್ ಸಿಲಿಂಡರ್ಸ್ ಆರ್ ಪ್ಲೇಸ್ಡ್ ನಿಯರ್ ಎಫಿಷಿಯಂಟ್ ಫ್ಯೂಮ್ ಹೋಡ್ಸ್ ಓಪನ್ ಇನ್ಸೈಡ್ ದಿ ಫ್ಯೂಮಿಡ್. ಅದರ ಫ್ಯೂಮಿಡ್ ಬಿಕಾಸ್ ಅಂಡರ್ ಪ್ರೆಷರ್ ಬಂದಿರುತ್ತೆ. ಫ್ಯೂಮಿಡಲ್ಲಿ ನಾವು ಇದು ಮಾಡಬೇಕಾಗತ್ತೆ. ಫ್ಯೂಮಿಡ್ ಇಲ್ಲ ಅನ್ನೋರು
ಏನು ಮಾಡಬೇಕಾಗತ್ತೆ ಅಂದರೆ ಅದನ್ನು ಒಂದು ವಾಟರ್ ಕಂಟೈನರ್ ಬಾಟ್ಲ್ಗಳಲ್ಲಿ ನಿಮ್ಗೆ ಅಕಸ್ಮಾತ್ ಬಾಟಲ್ ಬಂದಿದೆ 2.5 ಲೀಟರ್ ಬಾಟಲ್ ಬಂದಿದೆ 500 ml ಬಾಟಲ್ ಬಂದಿದೆ ಅಂದರೆ ಆ ಬಾಟಲ್ನ ನೀವೇನು ಮಾಡಬೇಕಾಗತ್ತೆ ಫಸ್ಟು ಕೂಲ್ ಮಾಡಬೇಕಾಗತ್ತೆ. ಅದನ್ನು ವಾಟರ್ ಒಳಗಡೆ ಹಾಕಿ ಕೂಲ್ ಮಾಡಿ ಒಂದು 5 to 6 hours, ಆಮೇಲೆ ಅದನ್ನು ನೀವು ಓಪನ್ ಮಾಡಬೇಕಾಗತ್ತೆ. Never wear contact lenses while handling the liquor ammonia because they can trap the gas and freeze the contacts of the eye. All the reactions involving liquor ammonia are carried out at the temperature less than 0 degree, initially enable tapping the liquid ammonia. ಸೊ ಯಾಕೆಂದರೆ ವೇಪರ್ಸ್ ಫಾರ್ಮಲ್ಲಿ ಇರುತ್ತೆ, ಅದನ್ನು ಟ್ಯಾಪ್ ಮಾಡೋದಕ್ಕೋಸ್ಕರ ಕೂಲ್ ಮಾಡಿ ನೀವು ಅದನ್ನು ಯೂಸ್ ಮಾಡಬೇಕಾಗತ್ತೆ. ಸೊ ನಾವು ಲ್ಯಾಬಲ್ಲಿ ಯೂಸ್ ಮಾಡಬೇಕಾದ್ರೆ ಅಮೋನಿಯಾ ಬಾಟ್ಲ್ಗಳನ್ನ ಅಮೋನಿಯಂ ಹೈಡ್ರಾಕ್ಸೈಡ್ ಆಗಿ ಕನ್ವರ್ಟ್ ಮಾಡ್ತಾ ಇದ್ದೀವಿ ಅಂತಂದರೆ ಆವಾಗ ಏನು ಮಾಡಬೇಕು ಅಂತಂದರೆ ವಿ ಹ್ಯಾವ್ ಟು ಕೂಲ್ ಟು ರೂಮ್ ಟೆಂಪ್ರೇಚರ್ಗಿನ್ನ ಕಡಿಮೆ ಮಾಡ್ಕೋಬೇಕು. ಏನೂ ಇಲ್ಲ ಅಂದರೆ ಒಂದು ಬಕೆಟ್ ಒಳಗಡೆ ನೀರಿಟ್ಟು ನೀರೊಳಗಡೆ ಆ ಬಾಟ್ಲನ್ನ ಇಟ್ಟು ಆಮೇಲೆ ನೀವೇನು ಮಾಡೋದಕ್ಕೆ ಯೂಸ್ ಮಾಡ್ತಾ ಹೋಗ್ತಾರೆ. ಓಕೆ, ಈ ಅಮೋನಿಯಾ ಏನು ಇಂಪಾರ್ಟೆಂಟು, ಯಾಕಿದು? ಈ ಅಮೋನಿಯಾ ಅಂದರೆ ಅದನ್ನು ಫರ್ಟಿಲೈಸರ್ ಮಾಡೋದಕ್ಕೆ ನಾವು ಯೂಸ್ ಮಾಡ್ತೀವಿ. ಮೇಜರ್ ಯೂಸ್ ಯಾವುದು ಅಂದರೆ ಅಮೋನಿಯಾಗೆ ನಾವು ಫರ್ಟಿಲೈಸರಾಗಿ ಯೂಸ್ ಮಾಡ್ತೀವಿ. ಸೊ 75% ಆಫ್ ದಿ ವರ್ಲ್ಡ್ ಪ್ರೊಡಕ್ಷನ್ ಆಫ್ ಅಮೋನಿಯಾ ಇಸ್ ಯುಟಿಲೈಸ್ಡ್ ಫಾರ್ ಅಮೋನಿಯಾ ಫಾರ್ ದಿ ಪ್ರೊಡಕ್ಷನ್ ಆಫ್ ಫರ್ಟಿಲೈಸರ್ಸ್ ಓನ್ಲಿ. ಇಟ್ಸ್ ಎ ವ್ಯಾಲ್ಯೂಬಲ್ ಸೋರ್ಸ್ ಆಫ್ ನೈಟ್ರೋಜನ್ ದಟ್ ಈಸ್ ಎಸೆನ್ಷಿಯಲ್ ಫಾರ್ ಪ್ಲಾಂಟ್ ಗ್ರೋತ್. Approximately 75% of all ammonia produced converted into various ammonium compounds like ammonium sulfate, ammonium nitrate, urea. All these compounds ಏನಂತ ಕರಿತೀವಿ, ನೈಟ್ರೋಜಿನಿಯಸ್ ಫರ್ಟಿಲೈಸರ್ಸ್ ಅಂತ ಹೇಳ್ತೀವಿ. ಸೊ ಒಂದು ಪ್ಲಾಂಟ್ ಗ್ರೋತ್ ಮಾಡೋದಕ್ಕೆ NPK ಅಂತ ಹೇಳ್ತೀವಿ, ನೈಟ್ರೋಜನ್, ಫಾಸ್ಫರಸ್ಸು, ಪೊಟ್ಯಾಷಿಯಮು ಬೇಕೇ ಬೇಕು ಅಂತ ಹೇಳ್ತೀವಿ. ಸೊ ಹಾಗಾಗಿ ನಮಗೆ ಅಮೋನಿಯಾನ ಫರ್ಟಿಲೈಸರ್ ನಾವು ಅದನ್ನು ತೆಗಿಬೇಕಾಗತ್ತೆ. ಅಮೋನಿಯಾ ಪಾಯ್ಸನಿಂಗ್ ಏನೇನಾಗ್ಬೋದು ಅಂದರೆ ಲಂಗ್ಸ್ಗೆ ಮತ್ತು ಚೆಸ್ಟ್ಗೆ ಆದರೆ ಕಾಫ್ ಬರುತ್ತೆ, ಚೆಸ್ಟ್ ಪೇನ್ ಬರುತ್ತೆ, ಸಿವಿಯರ್ ಆದರೆ ಚೆಸ್ಟ್ ಟೈಟ್ನೆಸ್ ಆಗುತ್ತೆ, ಡಿಫಿಕಲ್ಟ್ ಇನ್ ಬ್ರೀಸಿಂಗ್ ಬರ್ಬೋದು, ಐಸು, ಇಯರ್ಸು, ನೋಸು, ಮೌತು, ಥ್ರೋಟ್ಗೆ ಏನಾದರೂ ಹೋಗಿದ್ರೆ ಟೇರಿಂಗ್ ಆ್ಯಂಡ್ ಬರ್ನಿಂಗ್ ಐಸ್ ಇರ್ಬೋದು, ಟೆಂಪರರಿ ಬ್ಲೈಂಡ್ನೆಸ್ ಆಗ್ಬೋದು, ಥ್ರೋಟ್ ಪೇನ್ ಆಗ್ಬೋದು, ಮೌತ್ ಪೇನು, ಲಿಪ್ ಸ್ವೆಲ್ಲಿಂಗು ಈ ರೀತಿಯಾಗಿ ಆಗ್ಬೋದು. ಆರ್ಟು ಬ್ಲಡ್ಗೆ ಏನಾದರೂ ಆಗಿದ್ದರೆ, ಏನೋ ತೊಂದರೆ ಆಗಿತ್ತು ಅಂತಂದರೆ ರ್ಯಾಪಿಡ್ ವೀಕ್ ಪಲ್ಸ್, ಕೊಲಾಪ್ಸ್, ಶಾಕ್ ಆಗ್ಬೋದು. ನರ್ವಸ್ ಸಿಸ್ಟಮ್ಗೆ ಅಫೆಕ್ಟ್ ಮಾಡುತ್ತೆ ಅದು. ಆಲ್ಟರ್ ಮೆಂಟಲ್ ಸ್ಟೇಟ್, ನಮ್ಗೆ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಫೀವರ್, ರೆಸ್ಟ್ಲೆಸ್ನೆಸ್. ಸ್ಕಿನ್ಗೆ ಆಯಿತು ಅಂತಂದರೆ ನಾನು ಮುಂಚೆನೇ ಹೇಳಿದಂಗೆ ಚೆನ್ನಾಗಿ ವಾಟರ್ ಹಾಕಬೇಕಾಗತ್ತೆ. ನಮ್ಗೆ ಹೆಂಗೆ ಗೊತ್ತಾಗತ್ತೆ ಅಂದರೆ ಬ್ಲೂಯಿಶ್ ಕಲರ್ ಲಿಪ್ಸ್ ಆಗುತ್ತೆ, ಫಿಂಗರ್ ನೈಲ್ಸ್ ಎಲ್ಲ ಬ್ಲೂ ಕಲರ್ ಆಗುತ್ತೆ. ಸಿವಿಯರ್ ಬರ್ನ್ಸ್ ಇಫ್ ಕಾಂಟ್ಯಾಕ್ಟ್ ಇಸ್ ಲಾಂಗರ್ ದ್ಯಾನ್ ಫ್ಯೂ ಮಿನಿಟ್ಸ್. ಸ್ಟೊಮಕ್ ಮತ್ತು ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಟ್ರ್ಯಾಕ್ ಇತ್ತು ಅಂದರೆ ಸಿವಿಯರ್ ಸ್ಟೊಮಕ್ ಪೇನು, ವಾಮಿಟಿಂಗು ಈ ಥರದ್ದೆಲ್ಲ ಬರ್ಬೋದು. ದೀಸ್ ಆರ್ ದಿ ಸಿಂಪ್ಟಮ್ಸ್ ನಿಮಗೆ ಗೊತ್ತಾಗುವಂಥದ್ದು. ಸೊ ಅಮೋನಿಯಾ ಪಾಯ್ಸನಿಂಗ್ ಎಫೆಕ್ಟ್ ಚೆಸ್ಟ್ ಆ್ಯಂಡ್ ಲಂಗ್ಸ್ ಎಫೆಕ್ಟ್ ಮಾಡ್ಬೋದು. ಬಟ್ ನಾವು ಲ್ಯಾಬ್ಗಳಲ್ಲಿ ಆ ಲೆವೆಲಲ್ಲಿ ಯೂಸ್ ಮಾಡಲ್ಲ. ಆದರೆ ರಿಸರ್ಚ್ ಲ್ಯಾಬ್ಗಳಲ್ಲಿ ಮೇಜರಾಗಿ ಅಮೋನಿಯಾ ಯೂಸ್ ಮಾಡಿಕೊಂಡು ಕೆಲಸ ಮಾಡ್ತಿದ್ರೆ ಆವಾಗ ನಿಮಗೆ ಈ ಥರ ಪ್ರಾಬ್ಲಮ್ಸು ಬರ್ಬೋದು. ಬಟ್ ನಾವು ಲ್ಯಾಬ್ಗಳಲ್ಲಿ ಯೂಶಲಿ ನಾವು ಡೈಲ್ಯೂಟ್ ಮಾಡೇ ಇಟ್ಟಿರ್ತೀವಿ, ಅಮೋನಿಯಂ ಹೈಡ್ರಾಕ್ಸೈಡ್ ಹಾಕಿರ್ತೀವಿ, ನಮ್ಮ ಕಣ್ಮೇಲೆ ಬೀಳ್ಬೋದು, ಇಲ್ಲಾಂದರೆ ನಮ್ಮ ಕೈಗಳಿಗೆ ಬೀಳ್ಬೋದು. ಸೊ ನಾವು ಅಷ್ಟೊಂದು ಇನೇಲ್ ಮಾಡೋದಕ್ಕೆ ಹೋಗೋದಿಲ್ಲ. ಆದರೆ ನೀವೇನು ಮಾಡಬೇಕು, ಕೇರ್ಫುಲ್ಲಾಗಿರಬೇಕಾಗತ್ತೆ. ಅಕಸ್ಮಾತ್ ಇನೇಲ್ ಏನಾದರೂ ಮಾಡಿದ್ರೆ ಅಂತಂದರೆ ಆವಾಗ ಏನಾಗುತ್ತೆ, ಚೆಸ್ಟ್ ಮತ್ತು ಲಂಗ್ಸ್ನ ಅದು ಅಫೆಕ್ಟ್ ಮಾಡುತ್ತೆ. ಅಡಿಕ್ವೇಟ್ ವಾರ್ನಿಂಗ್ ಆಫ್ ಪ್ರೆಸೆಂಟ್ 5 ppmಗಿನ ಕಡಿಮೆ ಇರ್ಬೋದು. ಇದನ್ನು ಅಕಾರ್ಡಿಂಗ್ ಟು ಓಶೋ ಪೆಲ್ ಇದನ್ನು 50 ppm ತನಕ ನಾವು ತೊಗೋಬೋದಾಗತ್ತೆ. ಇಲ್ಲ ಅಂತಂದರೆ ರೆಸ್ಪಿರೇಟರಿ ಡಿಸ್ಟಾರ್ಡ್ನೆಸ್ಸು ಅಥವಾ ಫೇಲ್ಯೂರ್ ಅಂತ ಚಾನ್ಸಸ್ಸು ಇದು ಜಾಸ್ತಿ ಇರುತ್ತೆ. ಅಮೋನಿಯಾ ಕಾಸಸ್ ದಿ ಫಿಟ್ಟಿಂಗ್ನೆಸ್ಸು, ಸುಸ್ತಾಗುವಂಥದ್ದು, ಆ ಥರದ್ದೆಲ್ಲ ನಿಮಗೆ ತುಂಬ ಅಂದರೆ ಇನೇಲ್ ಮಾಡ್ತಾಯಿದ್ರೆ ನಿಮ್ಗೆ ಆಗ್ತಾ ಹೋಗುತ್ತೆ. ಅನೈಡ್ರಸ್ ಅಮೋನಿಯಾ ಇಸ್ ಲೈಟರ್ ದ್ಯಾನ್ ಎ ವಿಲ್ ದೇರ್ಫೋರ್ ರೈಸ್. Vapors from the liquefied gas are initially heavier than a spread along the ground. ಸೊ ಹಾಗಾಗಿ ನೀವೇನು ಮಾಡಬೇಕಾಗತ್ತೆ, ಅದು ಫ್ಯೂಮ್ ಆಗಿರುತ್ತೆ, ಹಾಗಾಗಿ ಅದು ಮೇಲ್ಗಡೆ ಏರಲ್ಲಿರುತ್ತೆ. ಒನ್ಸ್ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ, ಹೈಗ್ರೋಸ್ಕೋಪಿಕ್ ಇರೋದಕ್ಕೋಸ್ಕರ ಮಾಯ್ಶ್ಚರ್ ಅಬ್ಸರ್ವ್ ಮಾಡಿಕೊಂಡು ಅದು ಕೆಳಗಡೆಗೆ ಲೆವೆಲ್ಗೆ ಬರುವಂಥದ್ದು ಇದೆ. ಐ ಮತ್ತು ಸ್ಕಿನ್ ಕಾಂಟ್ಯಾಕ್ಟ್ ಆದಾಗ ಇಮಿಡಿಯೇಟ್ಲಿ ಯು ಆರ್ ಗೋಯಿಂಗ್ ಟು ವಾಶ್ ಥರೋಲಿ ವಿತ್ ವಾಟರ್. ದ ಎಕ್ಸ್ಟೆಂಟ್ ಆಫ್ ಇಂಜುರಿ ಪ್ರೊಡ್ಯೂಸ್ಡ್ ಬೈ ದಿ ಎಕ್ಸ್ಪೋಜರ್ ಟು ಅಮೋನಿಯಾ ಡಿಪೆಂಡ್ಸ್ ಆನ್ ದಿ ಡ್ಯೂರೇಷನ್ ಆಫ್ ದಿ ಎಕ್ಸ್ಪೋಜರ್ ಆ್ಯಂಡ್ ಕಾನ್ಸಂಟ್ರೇಷನ್ ಆಫ್ ದಿ ಗ್ಯಾಸ್ ಇನ್ ದ ಲಿಕ್ವಿಡ್. ಎಷ್ಟೊತ್ತು ಅದನ್ನು ನಾವು
ನಮ್ಮ ಕಾಂಟ್ಯಾಕ್ಟಲ್ಲಿ ಬಂದಿದೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಈವನ್ ದಿ ಲೋ ಏರ್ಬೋರ್ನ್ ಕಾನ್ಸಂಟ್ರೇಷನ್ ಆಫ್ ದ ಅಮೋನಿಯಾ ಮೇ ಪ್ರೊಡ್ಯೂಸ್ ದಿ ರ್ಯಾಪಿಡ್ ಐ ಆ್ಯಂಡ್ ನೋಸ್ ಇರಿಟೇಷನ್ ಆಗ್ಬೋದು. ಹೈಯರ್ ಕಾನ್ಸಂಟ್ರೇಷನ್ ಮೇ ಕಾಸ್ ಸಿವಿಯರ್ ಐ ಇಂಜುರಿ. ಕಾಂಟ್ಯಾಕ್ಟ್ ವಿತ್ ಅ ಕಾನ್ಸಂಟ್ರೇಟೆಡ್ ಅಮೋನಿಯಾ ಸೊಲ್ಯೂಷನ್ ಸಚ್ ಆಸ್ ದ ಇಂಡಸ್ಟ್ರಿಯಲ್ ಕ್ಲೀನರು may cause serious corrosive injury including sin burns, permanent eye damage, blindness ಆಗ್ಬೋದು. Full extent of damage to the eye may not be clear until up to 1 week after the injury is stained. Contact with liquefied ammonia can cause ಫಸ್ಟ್ ಬೈಟ್ ಇಂಜುರಿ ಅಂತ ಹೇಳ್ತಾರೆ. ಸೊ ಹಾಗಾಗಿ ನೀವು ಯಾವುದೇ ಕೆಮಿಕಲ್ಸು ಲ್ಯಾಬಲ್ಲಿ ಬಿದ್ದಾಗ ಸ್ಮಾಲ್ ಕ್ವಾಂಟಿಟಿ ಲಾರ್ಜ್ ಕ್ವಾಂಟಿಟಿ ಅನ್ನೋಂಗಿಲ್ಲ. ಪರ್ಟಿಕ್ಯುಲರ್ಲಿ ಕಾಂಟ್ಯಾಕ್ಟ್ ಲೆನ್ಸ್ ಯೂಸ್ ಮಾಡ್ತಿರೋಂಥವ್ರು ತುಂಬ ಕೇರ್ಫುಲ್ಲಾಗಿ ಅದನ್ನು ಹ್ಯಾಂಡಲ್ ಮಾಡಬೇಕಾಗುತ್ತೆ. ಎನಿ ಕೆಮಿಕಲ್ ಪರ್ಟಿಕ್ಯುಲರ್ಲಿ ಅಮೋನಿಯಾ ಇದ್ದರೆ. ಆಮೇಲೆ ಅದೇನೋ ನಮ್ಮ ಸ್ಕಿನ್ನಿಗೆ ಬಂತು ಅಥವಾ ನಮ್ಮ ಕಣ್ಣಿಗೆ ಕಾಂಟ್ಯಾಕ್ಟ್ ಆಯಿತು ಅಂದರೆ ಇಮಿಡಿಯೇಟ್ಲಿ ನಮಗೆ ಗೊತ್ತಾಗೋದಿಲ್ಲ. ಸೊ ಇಟ್ ಟೇಕ್ಸ್ ಸಮ್ ಟೈಮ್. ಹಾಗಾಗಿ ಏನೇ ಬಿದ್ದರೂ ಕೈ ಮೇಲೆ ಅಥವಾ ಕಣ್ಣಿಗೆ ಚೆನ್ನಾಗಿ ಏನು ಮಾಡಬೇಕಾಗತ್ತೆ, ವಾಶ್ ಮಾಡಬೇಕಾಗತ್ತೆ. ಸೊ ಸ್ಕಿನ್ಗೆ ಏನಾಗುತ್ತೆ ಅಂದರೆ ಈ ಥರ ಪೆನೆಟ್ರೇಟ್ ಆಗುತ್ತೆ, ಅದರಿಂದನೂ ತೊಂದರೆ ಆಗ್ಬೋದು. Ingestion of ammonium hydroxide, while uncommon, result in corrosive damage to the mouth, throat and stomach. Ingestion of ammonia does not normally result in ಸಿಸ್ಟಮ್ಯಾಟಿಕ್ ಪಾಯ್ಸನಿಂಗ್. ಸಿಸ್ಟಮ್ಯಾಟಿಕ್ ಪಾಯ್ಸನಿಂಗ್ ಆಗಲ್ಲ, ಅದು ತೊಂದರೆ ಮಾಡ್ತಾ ಹೋಗುತ್ತೆ. ಸೊ ಹಾಗಾಗಿ ನಾವೇನು ಮಾಡಬೇಕು, ಯಾವುದೇ ಒಂದು ಲ್ಯಾಬಲ್ಲಿ ನಾವು ಯಾವುದೇ ಒಂದು ಕೆಮಿಕಲ್ ಯೂಸ್ ಮಾಡ್ತಾ ಇರ್ಬೋದು. ನಾವು ಯೂಶ್ವಲಿ ಮಾಡ್ತಾ ಇದ್ದೀವಿ, ನಾನು ಸೆಕೆಂಡ್ ಪಿ ಯು ಸಿಯಿಂದ ಯೂಸ್ ಮಾಡ್ತಾ ಇದ್ದೀನಿ, 10th ಸ್ಟ್ಯಾಂಡಿಂದ ಯೂಸ್ ಮಾಡ್ತಾ ಇದ್ದೀನಿ, ಅಥವಾ 10 ವರ್ಷ ಸರ್ವಿಸ್ ಆಗಿದೆ ನಾನು ಅವಾಗಿಂದ ಯೂಸ್ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಳ್ಳೋದು ಬೇರೆ ಆಗುತ್ತೆ. ಸೊ ಸೇಫ್ಟಿ ನನ್ನದೇ ಆದಂಥ ಸೇಫ್ಟಿಗಳನ್ನ ನಾನು ಮೆಷರ್ಗಳನ್ನ ಮಾಡಬೇಕಾಗತ್ತೆ. ಹೌ ಮಚ್ ಐ ಆಮ್ ಪ್ರೊಟೆಕ್ಟೆಡ್ ವೈಲ್ ಹ್ಯಾಂಡ್ಲಿಂಗ್ ದಿ ಕೆಮಿಕಲ್ಸ್ ಅನ್ನೋದು ನನಗೆ ಗೊತ್ತಾಗುತ್ತೆ. ಕೆಮಿಕಲ್ಸ್ ಹ್ಯಾಂಡಲ್ ಮಾಡ್ಬೇಕಾದ್ರೆ ನಾವು ಎಷ್ಟೋ ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀವಿ, ತೊಂದರೆ ಇಲ್ಲ, ಮಾಡ್ತೀವಿ ಅನ್ನೋದು ಪ್ರಾಬ್ಲಮ್ ಆಗುತ್ತೆ. ಗ್ಲೌಸ್ ಹಾಕೋಬೇಕಾಗತ್ತೆ, ಶೂಸ್ ಹಾಕೋಬೇಕಾಗತ್ತೆ, ಆಮೇಲೆ ಫೇಸ್ ಶೀಲ್ಡ್ನ ಹಾಕೋಬೇಕಾಗತ್ತೆ. ಸೊ ನಮ್ಮದೇ ಆದಂಥ ಪ್ರಿಕಾಷನ್ಗಳನ್ನ ತೊಗೋಬೇಕಾಗತ್ತೆ. ಸೊ ಯಾವ ಕೆಮಿಕಲ್ಗೆ ಯಾವ ರೀತಿ ಪ್ರಿಕಾಷನ್ಸ್ ತೊಗೋಬೇಕು ಅಂತ ನಮಗೆ ಗೊತ್ತಿರಬೇಕಾಗತ್ತೆ. ವಾಕಿಂಗ್ ವಿತೌಟ್ ಗೆಟಿಂಗ್ ಸೇಫ್ಟಿ ಪರ್ಮಿಟ್ ಈಸ್ ದ ಫಾಸ್ಟೆಸ್ಟ್ ವೇ ಟು ದಿ ಹಾಸ್ಪಿಟಲ್. ಸೊ ನಾವು ಯಾವುದೇ ಒಂದು ಸೇಫ್ಟಿದು ಪರ್ಮಿಟ್ ತೊಗೊಳ್ಳಿಲ್ಲ, ಸೇಫ್ಟಿದು ಮೆಷರ್ಮೆಂಟ್ ನಾವು ತೊಗೊಳ್ಳಿಲ್ಲ ಅಂದರೆ ಇಮಿಡಿಯೇಟ್ಲಿ ನಾವು ಅದು ಸ್ಲೋಗೆ ಸೇಫ್ಟಿ ತೊಗೊಳ್ಳಿಲ್ಲ ಅಂದರೆ ಫಾಸ್ಟೆಸ್ಟ್ ವೇ ನಮ್ಗೆ ಏನಾಗುತ್ತೆ ಅಂದರೆ ಹಾಸ್ಪಿಟ್ಲಿಗೆ ಹೋಗೋದಾಗತ್ತೆ. ಹಾಗಾಗಿ ನೀವು ಕೇರ್ಫುಲ್ಲಾಗಿ ಎಲ್ಲನೂ ಹ್ಯಾಂಡಲ್ ಮಾಡಬೇಕಾಗತ್ತೆ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.